ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತು ನೋಡ್ರಿ ಟೈಮ್ ಆಗೈತಿ ಈಗ 8:30. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೋ. ನಮ್ಮ ಚಿಕ್ಕು ಇದಕ್ಕೆ ಸ್ಕೂಲಿಗೆ ಹೋದ್ಲು. ಚರಿ ಇದು ಇವತ್ತೇನೋ ಹಾಲಿಡೇ ಐತೆ ಅಂತ ಹೇಳಿ ಆಮೇಲೆ ಆಕೆಗೆ ಇಡ್ಲಿ ಮಾಡತ್ತೇನೋ. ಇವತ್ತು ಹಾಲಿಡೇ ಅಂಥೇಳಿ ಬೆಳಗ್ಗೆ ಮೆಸೇಜ್ ಹಾಕಿದ್ರು. ಅದಕ್ಕಾಗಿ ನಿನ್ನೆ ನೆನೆಯಾಕೆ ಹಾಕಿದ್ನು, ಆಮೇಲೆ ರುಬ್ಬಿನ ಇಟ್ಟಿದ್ನು. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಡೆ ಮಾಡಬೇಕು. ಹಾಗಾಗಿ ಇವಾಗ ಟೈಮೂ ಆಗೈತಿ ನಮ್ಮದು ಎಲ್ಲ. ಈಗ ಚಿಕ್ಕು ಹೋದ್ಮೇಲೆ ನಾನು ಸ್ನಾನ ಮಾಡೀನಿ ಇವತ್ತು. ಆಮೇಲೆ ದೇವ್ರ ಪೂಜೆ ಎಲ್ಲ ಆಗಕ್ಕೆ ಲೇಟ್ ಆಯಿತು. ಹಾಗಾಗಿ ಈಗ ಸ್ಟಾರ್ಟ್ ಮಾಡತ್ತೇನೋ ವ್ಲಾಗ. ಇವಾಗ ಬೇಳೆ ಕುದಿಸಿಟ್ಟೇನು, ಆಮೇಲೆ ಸಾಂಬಾರ ಚಟ್ನಿ, ಆಮೇಲೆ ಇಡ್ಲಿ ವಡೆ ಮಾಡ್ತೇನೆ. ಇಲ್ಲಿ ಅಡುಗೆ ಮಾಡ್ಕೊತಾನ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ದೇವ್ರ ಪೂಜೆ ಎಲ್ಲ ಆದಮೇಲೆ ನಮ್ಮ ಚರಿಗೆ ಲೇಟ್ ಆಗಿತ್ತು. ಇಡ್ಲಿ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗ್ತೈತಿ. ಹೀಗಾಗಿ ಚರಿನೂ ವೇಟ್ ಮಾಡತ್ತಿಳು. ಹಾಗಾಗಿ ಜಲ್ದಿ ಮಾಡೆ. ಯಾಕಂದರೆ ಇವತ್ತು ನಾನು ಚರಿ ಜೊತೆ ಸ್ನಾನ ಮಾಡಿದ್ನಲ್ಲ, ಹಾಗಾಗಿ ಚರಿಗೆ ಸ್ನಾನ ಆದ ಕೂಡಲೇ ನಾಷ್ಟ ಬೇಕು. ಹಾಗಾಗಿ ಚರಿನೂ ಜಲ್ದಿ ಜಳಕ ಮಾಡಿದ್ದಕ್ಕೆ ನನ್ನ ಜೊತೆನ ಅಕ್ಕಿಗೂ ನಾಷ್ಟ ಬೇಕಾಗಿತ್ತು, ಲೇಟಾಗಿತ್ತು. ಹಾಗಾಗಿ ದೇವ್ರ ಪೂಜೆ ಮಾಡ್ಕೊತಾನ ಈ ಕಡೆ ಇಡ್ಲಿ ಕುಕ್ಕರ್ಗೆ ಹಚ್ಚಿದ್ದು ನಾನು. ಆಮೇಲೆ ಇವಾಗ ಚರಿಗೆ ನಾಷ್ಟ ಕೊಟ್ಟೆ ನೋಡ್ರಿ. ಆಮೇಲೆ ಇಲ್ಲಿ ಚರಿ ಇಡ್ಲಿ ತಿನ್ನೋತನ ನಾನು ಇಲ್ಲೇ ವಡೆ ಬೇಯಿಸಾತೀನು. ಆಮೇಲೆ ಅಷ್ಟರೊಳಗೆ ನಮ್ಮ ಚಿನ್ನನು ಸ್ನಾನ ಮಾಡಿ ಬಂದ, ಅವಂಗೂ ನಾಷ್ಟಕ್ಕೆ ಹಚ್ಕೊಟ್ಟೆನು. ಇಲ್ಲಿ ನಮ್ಮ ಚರಿ ಕಾರ್ಬಾರ್ ಮಾಡಿ ಕೂತಾಳು. ಹಿಂಗೆ ಡಿಸೆಂಟಾಗಿ ಕೂತಾಳಂದ್ರೆ ಈಗ ಡಿಸೆಂಟಾಗಿ ಯಾಕೆ ಕೂತಾಳಂದ್ರೆ ಇಲ್ಲಿ ನೋಡ್ರಿ. ಮತ್ತು ಇದನ್ನ ಎಷ್ಟು ನೀಟಾಗಿ ನೋಡ್ರಿ, ಬುಕ್ಕೆಲ್ಲ ಈ ಥರ ಹರದ ಮತ್ತು ಫುಲ್ಲ ಏನೋ ಮಾಡಲ್ದಾರ್ಗತೆ ಇದನ್ನು ಹಾಕಿ ಚಂದ ಇದು ಕೂತ. ಇಲ್ಲಿ ನಾಷ್ಟ ಮಾಡ್ಯಾಳು, ಪ್ಲೇಟ್ ಇಲ್ಲೇ ಅದನ್ನು ನೋಡಿದ ತಕ್ಷಣ ಚರಿ ಓಡೋಗಿ ಅಲ್ಲಿ ಸ್ಟೂಲ್ ಮ್ಯಾಗ ಕೂತ ಸುಮ್ಮನೆ ಕೂತ್ಬಿಟ್ಟೇಳು. ಆಕೆ ಗೊತ್ತಾಯ್ತಿನ ನಮ್ಮ ಮಮ್ಮಿ ನೋಡಿದ್ಲು ಏನು ಬೈತಾಳೆ ಅಂಥೇಳಿ. ಹಂಗಾಗಿ ನಾ ಏನು ಕೇಳಿದ್ರು ಏನು ಪಟಕ್ಕನಲ್ದ ಗಪ್ಪ ಕೂತಿಳಕ್ಕೆ, ಏನೋ ಮಾತಾಡ್ಲಾಗಿಳಕ್ಕೆ ಗೊತ್ತೈತಿ ಇನ್ನೂ ಒಂದು ಮಾತಾಡ್ರೆ ಹೊಡಿತಾಳೆ ಮಮ್ಮಿ ಅಂಥೇಳಿ. ಮತ್ತು ಓದೋ ಪುಸ್ತಕನ ಈ ಥರ ಹರಿದ್ರೆ ಇವಾಗನ ಅವ್ರ ತಪ್ಪು ಮಾಡಿದಾಗನ ಸ್ವಲ್ಪ ಶಿಕ್ಷೆ ಕೊಟ್ರನ ಅವರ ಮುಂದೆ ಆ ತಪ್ಪನ್ನ ಮಾಡಂಗಿಲ್ಲ. ಇಲ್ಲಾಂದ್ರೆ ಇನ್ನು ಸ್ಕೂಲಿಗೆ ನಾವು ಬೇರೆ ಸ್ಕೂಲಿಗೆ ಹಚ್ಚಿದ್ರೂ ಅಲ್ಲಿ ಟೆಕ್ಸ್ಟ್ ಬುಕ್ ಅದೆಲ್ಲ ಹರಿಯಾಕತ್ಲಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಇಲ್ಲೇ ನಮ್ಮ ಚರೋಗೀಗ ಚಾಕ್ ಪೀಸ ಆಮೇಲೆ ಸ್ಲೇಟ ಕೊಟ್ಟೆನು ಬರ್ಕೋತ್ಕೊಂಡಾಕ.
ಆಕಿನ ಎತ್ತರಾಕ್ರೆ ಎಂಗೇಜ್ ಮಾಡ್ಬೇಕಿದ್ರೆ ಕೈಗೆ ನಮ್ಮನೆ ಎಂಗೇಜ್ ಮಾಡಿಬಿಡ್ತಾಳೆ. ಆಮೇಲೆ ಇವು ನೋಡ್ರಿ ಇಡ್ಲಿ ಬಾಂಡೆ ಇಟ್ಟಕ್ಕೂನೇ ಅದಾವ. ಫುಲ್ ಸಿಂಕ್ ಎಲ್ಲ ತುಂಬೈತಿ. ಇಡ್ಲಿ ಮಾಡ್ರ ಇಡ್ಲಿ ವಡ ಇಂಥದ್ದು ಏನಾರ ಮಾಡ್ರೆ ಇಟ್ಟು ಬಾಂಡೆ ಆಗಿಬಿಡ್ತಾವ ನೋಡ್ರಿ. ಇಷ್ಟು ಬಾಂಡೆದ್ದು ಇಲ್ಲಿ ಒಂದು ಬುಟ್ಟಿ ತುಂಬೈತಿ ದೊಡ್ಡದ, ಇಲ್ಲೊಂದು ಬುಟ್ಟಿ, ಇಷ್ಟೆಲ್ಲ ಬಾಂಡೆ ತೊಳೆದ. ಇದು ಕುಕ್ಕರ್ ಹೊತ್ತಿದ್ದು ಸ್ವಲ್ಪ, ಹಂಗಾಗಿ ಅದನ್ನು ನೆನೆಯಾಕಿಟ್ಟೇನು. ಈಗ ಪೂರ್ತಿ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಇನ್ನು ಮಧ್ಯಾಹ್ನ ಅಡುಗೆಗೆ ಇಡ್ಲಿ ಮತ್ತು ವಡ ಇನ್ನೂ ಸ್ವಲ್ಪ ಉಳ್ದಾವು. ಹಾಗಾಗಿ ಇವತ್ತೇನು ರೈಸ್ ಮಾಡೋಂಗಿಲ್ಲ. ಮಧ್ಯಾಹ್ನ ಚಪಾತಿ ಪಲ್ಯ ಮಾಡಿಬಿಡ್ತೇನು. ಸಾಂಬಾರನ್ನು ಐತಿ. ಇಲ್ಲಿ ನಮ್ಮ ಚರು ಕಾರ್ಬಾರ್ ಮಾಡ್ಕೋತ ನಿಂತಾಳ. ಕಾರ್ಬಾರ್ ಚರು ನೀರು ಖಾಲಿ ಆಗಕ್ಕೆ ಬಂದವು, ಅದಕ್ಕಾಗಿ ಇದನ್ನು ತಂದು ಇಲ್ಲಿ ಇಟ್ಟೇನು. ನಡಿ ಬಾ. ಈಗ ವಿಡಿಯೋ ಅಪ್ಲೋಡಕ್ಕೆ ಹೊರಗೆ ಬಂದಿನೋ, ಅವಾಗ ನೆನಪಾಯ್ತದ ಅಂತ ತೋರಿಸ್ಬೇಕಂತೇಳಿ ಇದು ನೋಡ್ರಿ ಕಲರ್ ಹಚ್ಚೇನು. ರಂಗೋಲಿ ಹಾಕಕ್ಕಲ್ಲೇ ಬ್ಲ್ಯಾಕ್ ಕಲರ್ ತಂದು ನಿನ್ನ ತೊಗೊಂಡು ಬಂದಿನಲ್ಲ, ಅದನ್ನ ಈ ಕಲರ್ ಹಚ್ಚೇನು. ನಿನ್ನೆ ಸಂಜೆ ಕಲರ್ ಹಚ್ಚಿನು. ಅಂದ್ರೆ ಬೆಳಗ್ಗೆ ಹಚ್ಚಿರ ಚಿಕ್ಕು ಚೆರಿ ಅದು ಯಾರೇ ಚರಿ ಆಮೇಲೆ ಚಿನ್ನೆ ಇವ್ರು ಯಾರ್ಯಾರ ಇಲ್ಲಿ ಓಡಾಡ್ತಿರ್ತಾರೋ ತಪ್ಪೆ ಕಾಲದು ಕೊಡಬಾರ್ದು ಅಂಥೇಳಿ ಸಂಜೆಗೆ ಹಚ್ಚಿದ್ನು. ಬೆಳ್ತನ ತಕ್ಕ ಅದು ಫುಲ್ಲು ಆರೈತಿ. ಆಮೇಲೆ ಈಗ ರಂಗೋಲಿ ಹಾಕೇನು ಬೆಳಗ್ಗೆ ಎದ್ದ ಹಿಂಗೆ ಕಾಣತೈತೆ ನೋಡ್ರಿ. ಈಗ ಎಷ್ಟು ಚಂದ ಕಾಣತೈತೆ ಬ್ಲ್ಯಾಕ್ ಕಲರ್ ಮ್ಯಾಗ. ಆಮೇಲೆ ಇಲ್ಲೂ ಸ್ವಲ್ಪ ಹಚ್ಚೇನು. ಅದು ಉಳಿದಿರಲಿಲ್ಲ, ಸ್ವಲ್ಪ ಉಳಿತು, ಹಾಗಾಗಿ ಸ್ವಲ್ಪ ಹಚ್ಚೇನಿಲ್ಲ. ಹಿಂಗೆ ಕಾಣತೈತಿ. ಈಗ ನೋಡ್ರಿ ಎಷ್ಟು ಚಂದ ರಂಗೋಲಿ ಅದು ಕಾಣ್ತೈತೆ ಅದ್ರ ಮ್ಯಾಗಿನ. ಇದಕ್ಕೆ ಅದು ಹರ್ಬರ್ಕ್ ಟೈಲ್ಸ ಆಮೇಲೆ ಸಿಮೆಂಟ್ ಎಲ್ಲ ಮಿಕ್ಸ್ ಆಗಿತ್ತದ, ಹಾಗಾಗಿ ಕಲರ್ ಹಚ್ಚಿಬಿಟ್ಟೇನಿ. ಇಲ್ಲಿ ನಮ್ಮ ಚರು ಸುಲಗೈತೆ ನಾತಾಳು. ಇವಾಗ ನಾನು ಇಲ್ಲಿ ಕೂತ ಲಾಗ್ ಅಪ್ಲೋಡ್ ಮಾಡ್ತಾನೆ. ನಮ್ಮ ಚರು ಗಾಡಿ ತೋರ್ಸೋನಾತ. ರಾತ್ರಿ ಚಂದ ಓದ್ತಿರ್ತಾನೋ ಸಂಜಿಕ. ಈಗ ಬೆಳಗ್ಗೆ ತಂದು ಮಾತು ಹಚ್ಚಾನ ಗಾಡಿ ಇಲ್ಲಿ ಧೂಳದು ಆಗ್ತೈತೆ ಅಂಥೇಳಿ ಗಾಡೀಲಿ ತಂದು ಹಚ್ಚಾನ ನೋಡ್ರಿ. ಗಾಡಿ ಈ ನಾಯಿ ಒಂದಿಲ್ಲೇ ನಮ್ಮ ಮನೆ ಐತೆಕನ. ನಮ್ಮ ಚರಿನ ಚಂದ ತೊಗೊಂಡು ಹೋದ ಯಾಕೋ. ಇವಾಗ ನಾ ಇಲ್ಲೇ ಮಧ್ಯಾಹ್ನ ಅಡುಗೆಗೆ ಚಪಾತಿ ಹಿಟ್ಟು ನಾದಿಟ್ಟೇನು. ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡಾಕಿಟ್ಟೇನು. ಈಗ ಚರಿ ಹೋಗ್ಯಾಳು, ಅದಕ್ಕಾಗಿ ಇದನ್ನಟ್ಟ ಮಾಡಾಕಿಟ್ಟೇನು. ಅಕ್ಕೆ ಬರುತ್ತಾನ ರೆಡಿ ಆಗ್ತದೆ. ಚಪಾತಿನ ಚಪಾತಿ ಏನೈತಿ ಬಿಸಿದ ಮಾಡಾಕೆ ಬರ್ತೈತಿ ಮಧ್ಯಾಹ್ನ ಊಟದ ಟೈಮ್ನಾಗ. ಇಲ್ಲಿ ನಮ್ಮ ಚರು ಬಂದ್ಲು. ಗೌಡ್ಯ ತಂದು ಬಿಟ್ಟು ಹೋದ ಚರೋಣ. ಬಾ ಚರ ಬಾ. ನಮ್ಮ ಚರಿ ಗಿಡಕ್ಕೆ ನೀರು ಹಾಕತ್ತಾಳ ನೋಡ್ರಂಗೆ. ಹಾಕತ್ತಿಯಪ್ಪು? ಹಾಂ, ಎಲ್ಲಿ ಹಾಕತ್ತಿಲ್ಲ? ಗಿಡ ಇಲ್ಲದಾವು. ಹಾಂ, ಹಂಗೆ ಹಾಕ್ಬೇಕು. ಎಲ್ಲಿ ಹಿಡ್ತಾಳೆ, ಎಲ್ಲಿ ದೂರ ನಿಂತಾಳೆ ನೋಡ್ರಿ. ಐ ಬಿಡ್ತು ಅಂತ ಗಿಡಕ್ಕೆ ನೀರು ಹಾಕತ್ತೇನೆ. ಈಗ ನೀರು ಚಾಲು ಮಾಡೀನಿ ಬೋರ. ಇದು ನೋಡ್ರಿ ನೀರು ಹಾಕಿರಿ ಎಷ್ಟು ಹಸಿರಾಗೈತಿ. ನಮ್ಮ ಮನೆ ಕಟ್ಟಿದ ತಕ್ಷಣ ಹಚ್ಚೈತಿದನು ಈ ಗಿಡ. ಇವು ಇಷ್ಟ ಇದ್ರೆ ಚಲೋ, ಇದ್ರಕ್ಕಿಂತ ಇನ್ನು ದೊಡ್ಡ ಆಗಾಕತ್ತಂದ್ರೆ ಚಲೋ ಕಾಣಂಗಿಲ್ಲ ಇದು ಈ ಗಿಡ. ಇದು ಓಯ್ ನಮ್ಮ ಚರಿ ಮನಾಟ ಬಾ. ನಮ್ಮ ಚೆರುಗ ಅವ್ರ ಪಪ್ಪ ಬಂದ ಚೆರು ಮನ್ಯಾಗಿದ್ದಾಳೆ ಅನ್ನ ಹಾಕಿಗೆ ಚಿಪ್ಸ್ ತಂದು ಕೊಟ್ಟ. ನಾವು ಗಿಡಕ್ಕೆ ನೀರು ಹಾಕೋ ಗದ್ದಲ್ದಾಗ ಟೈಮ್ನಾಗ ಚೆರು ತಿನ್ಕೋತ ಅಡ್ಡಾಡತ್ತಾಳಿ. ಆಕೆ ಚಾನ್ಸ್ ಸಿಕ್ಕಿತ್ತು. ಏನು ಮಕ್ಕಳು ಸ್ಟೇಜ್ನಾಗಿದ್ಲು, ನಾನು ನೀರು ಹಾಕತ್ತೇನೆ ಅನ್ನೋದಕ್ಕೆ ಗಿಡಕ್ಕೆ ತಾನೂ ಬಂದು ನೀರು ಹಾಕಕ್ಕೆ ಚಾಲೋ ಮಾಡ್ಲು. ಅವ್ರ ಪಪ್ಪ ತಂದು ಕೊಡೋದಕ್ಕೆ ಮತ್ತೆ ಫುಲ್ ಎಚ್ಚರ ಆದ್ಲಿ. ಹೌದಿಲ್ಲ ಚರ?
ಇಲ್ಲೇ ನಮ್ಮ ಚೆರು ಸೋಫಾ ಮ್ಯಾಗ ಮಕ್ಕೊಂಡಾಳು. ಏನು ನೋಡ್ರಿ ಟೈಮ 1:11 ಆಗೈತಿ. ಇವಾಗ ನಾನು ಚಪಾತಿ ಮಾಡಾಕೊಂಟೇನು. ಈಗೆಲ್ಲ ಕೆಲಸ ಮುಗೀತು. ಪಲ್ಯ ರೆಡಿ ಆಗೈತಿ. ಇವಾಗ ಬಿಸಿ ಬಿಸಿ ಚಪಾತಿ ಮಾಡಿ ನಾನು ತಿಂದು ಚಿನ್ಯಾಗೂ ಮಾಡಿಡ್ತೇನೆ. ಜಸ್ಟ್ ಈಗ ಚಪಾತಿ ಮಾಡಿ ಬಿಸಿ ಬಿಸಿದ ಇವಾಗ ಸ್ವಲ್ಪ ಸಲಾಡ್ ಕಟ್ ಮಾಡಿ ಇಡ್ತೇನೆ. ಇಲ್ಲೇ ಸೌತೆಕಾಯಿ ಕಟ್ ಮಾಡಿ ಇಟ್ಟೇನು. ಇವಾಗ ಊಟ ಮಾಡಿ ಚೆರಿನ ಒಳಗೆ ಬೆಡ್ರೂಮ್ದಾಗ ಮಲಗಿಸ್ಬಿಡ್ತೀನಿ. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.